ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತಮ್ಮ, ಕನ್ಯಾ ರಾಶಿ ವಿಚಾರ ನೋಡಿದಲ್ಲಿ ಸಾಕಷ್ಟು ಒಳ್ಳೆ ಫಲಿತಾಂಶಗಳೇ ಇದೆ ಅಂತ ನಾವು ಹೇಳ್ಬೋದು. ನಾವು ಒಂದು ಹಂತದಲ್ಲಿ ನಿಮಗೆ 6ನೇ ಮನೆಯಲ್ಲಿರತಕ್ಕಂಥ ರಾಹು ಹಳೆಯ ರೋಗಗಳಿಂದ ನಿವೃತ್ತಿಯನ್ನು ಕೊಡಿಸ್ತಾನೆ, ವಿಮುಕ್ತಿಯನ್ನು ಕೊಡಿಸ್ತಾನೆ. ಹಳೆಯ ಸಾಲಬಾಧೆಗಳಿಂದ ಸಹ ನಿಮ್ಗೆ ಒಂದು ವಿಮುಕ್ತಿಯನ್ನು ಕೊಡಿಸ್ತಾನೆ. ಶತ್ರುಗಳೆಲ್ಲರೂ ಸಹ ಮೆತ್ತಗಾಗ್ತಾರೆ, ನಿಮ್ಮ ಜೊತೆ ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ಸಪ್ತಮದಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ವಿವಾಹದ ವಿಚಾರದಲ್ಲಿ ಸ್ವಲ್ಪ ನಿಧಾನವನ್ನು ಮಾಡ್ತಾ ಹೋಗ್ತಾನೆ. ವಿವಾಹಾಕಾಂಕ್ಷಿಗಳು ಯಾರ್ಯಾರಿರ್ತೀರಾ, ಒಂದು ವಯಸ್ಸನ್ನ ದಾಟಿರತಕ್ಕಂಥವ್ರು ಈ ಸಮಯದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥ ತುಂಬಾ ಉತ್ತಮವಾದ ಒಂದು ವಿಚಾರ ಆಗಿರುತ್ತೆ. 10ನೇ ಮನೆಯಲ್ಲಿರತಕ್ಕಂಥ ಗುರು ಮಾತ್ರ ಎಷ್ಟೇ ಸಮಸ್ಯೆ ಇದ್ರೂ ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದೋ ಒಂದು ಇನ್ವಿಸಿಬಲ್ ಫೋರ್ಸ್ ಸದಾಕಾಲ ನಿಮ್ಮನ್ನು ಕಾಪಾಡುತ್ತೆ. ಅದೇ 10ನೇ ಮನೆ ಇರತಕ್ಕಂಥ ಗುರು ಆಗಿರುತ್ತೆ. 11ನೇ ಮನೆ ಗುರು ಬಂದಾಗಂತೂ ನಿಮ್ಮನ್ನು ಯಾರು ತಡೆಯೋರು ಇರೋದಿಲ್ಲ. ಇಡೀ ಪ್ರಪಂಚ ನಿಮ್ಮ ಕಡೆ ತಿರುಗಿ ನೋಡತಕ್ಕಂಥದ್ದು, ನಿಮ್ಮ ಇಡೀ ಸಮಾಜ ನಿಮ್ಮ ಕಡೆ ತಿರುಗಿ ನೋಡತಕ್ಕಂಥದ್ದು, ಅಂತ ವಿಶೇಷವಾದ ಸಾಧನೆಯನ್ನು ಮಾಡ್ತೀರಾ. ಅದ್ಭುತವಾಗಿದೆ. 12ನೇ ಮನೆಯಲ್ಲಿ ಕೇತು ಇದ್ರೂ ಸಹ ಸಾಧಾರಣವಾಗದನ್ನ ನಾವು ಸ್ವಲ್ಪ ಕಷ್ಟ ಅಂತ ನೋಡ್ತೀವಿ, ನಾವು ಸ್ವಲ್ಪ ನೆಗೆಟಿವ್ ಅಂತ ನೋಡ್ತೀವಿ. ಆದ್ರೆ ಈ ಸಮಯದಲ್ಲಿ ಪಾಸಿಟಿವ್ ನೋಡೋದಾದ್ರೆ ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಒಲವು ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ನಿಮಗೆ ಆಧ್ಯಾತ್ಮಿಕತೆಯನ್ನು ಸಹ ಜಾಸ್ತಿ ಬೆಳೆಸ್ಕೊಳ್ತಾ ಹೋಗ್ತೀರಾ. ಸ್ವಲ್ಪ ಎಸ್ಕೇಪ್ ಮೆಂಟಾಲಿಟಿನ ಮಾತ್ರ ಅವಾಯ್ಡ್ ಮಾಡಬೇಕಾಗಿದೆ ಕನ್ಯಾ ರಾಶಿನವರು. ಇದಿಷ್ಟನ್ನ ನೋಡ್ಕೊಂಡ್ರೆ ಎಲ್ಲವೂ ಶುಭವಾಗುತ್ತೆ. ಓಕೆ ಗುರುಜಿ, ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಗುತ್ತಾ? ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ನನಗೆ ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಸೊ 6ನೇ ಮನೆಯಲ್ಲಿ ಇರತಕ್ಕಂಥ ರಾಹು ಹಳೆಯ ರೋಗಗಳಿಂದ ನಿವೃತ್ತಿಯನ್ನು ಕೊಡಿಸ್ತಾನೆ. ಮತ್ತು ದೀರ್ಘಕಾಲದ ಒಂದು ರೋಗಗಳು, ಕಂಟೇಜಿಯಸ್ ಡಿಸೀಸಸ್, ಹೆರಿಡಿಟರಿ ಪ್ರಾಬ್ಲಮ್ಸ್ ಏನಿರುತ್ತೆ ಇದೆಲ್ಲವನ್ನು ಸಹ ನಿವಾರಣೆಯನ್ನು ಮಾಡ್ತಾನೆ. ಒಳ್ಳೇದೇ ಆಗುತ್ತೆ, ಏನು ತೊಂದರೆ ಏನಿಲ್ಲ.